ಮಹಿಳೆಯರ ಮೇಲೆ ಹಲ್ಲೆ ಹಾಗೂ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವರ್ಲಕಂಡ ಗ್ರಾಮದ ಸರ್ವೆ ನಂಬರ್ 17/3ರಲ್ಲಿ 3 ಎಕರೆ 20 ಗುಂಟೆ ಜಮೀನಿನ ವಿವಾದವೇ ಘಟನೆಗೆ ಕಾರಣ ಎನ್ನಲಾಗಿದೆ. ಸಂಬಂಧಿತ ಆಸ್ತಿಯು ಒತ್ತುವರಿಯಾಗಿದ್ದು, ಈ ಕುರಿತು ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದ್ದು, ತಡೆಯಾಜ್ಞೆಯು ಜಾರಿಯಲ್ಲಿದೆ ಎಂದು ತಿಳಿದು ಬಂದಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಹಲ್ಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳ ಬಳಕೆ ಕುರಿತು ದೂರುದಾರರು ಮೇ 29, 2026ರಂದು ಪೆರೇಸಂದ್ರ ಪೊಲೀಸ್ ಠಾಣೆಯ PSI ರವರಿಗೆ ಲಿಖಿತ ದೂರು ಸಲ್ಲಿಸಿದ್ದರು. ಆದರೆ ದೂರು ಸ್ವೀಕರಿಸಿದ ಬಳಿಕ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಇದರ ನಡುವೆಯೇ ಜೂನ್ 18, 2026ರಂದು ಚಂದ್ರಕಲಾ, ಅನಿತಾ ಹಾಗೂ ಶ್ರೀನಿವಾಸ್ ರವರ ಮೇಲೆ ಮತ್ತೆ ಹಲ್ಲೆ ನಡೆದಿದ್ದು, ಘಟನೆಯ ಸಂಪೂರ್ಣ ದೃಶ್ಯಾವಳಿಯು ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ KS ಅರುಣ್ ಕುಮಾರ್, ಈ ಹಿಂದೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆ ಮರುಕಳಿಸುತ್ತಿರಲಿಲ್ಲ. ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಹಲ್ಲೆ ಮರುಕಳಿಸಿದೆ ಎಂದು ಆರೋಪಿಸಿದರು. ಅಲ್ಲದೆ ಕರ್ತವ್ಯ ಲೋಪ ಎಸಗಿರುವ PSI ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಹಲ್ಲೆ ನಡೆಸಿದ ಆರೋಪಿಗಳನ್ನು ಗೂಂಡಾ ಕಾಯ್ದೆಯಡಿ ಸೇರಿಸಿ ಕಠಿಣ ಕ್ರಮ ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರಕರಣದ ಕುರಿತು ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಎಂಬುದು ಸಾರ್ವಜನಿಕರಲ್ಲಿ ಗಮನ ಸೆಳೆದಿದೆ. ಚಂದ್ರಕಲಾ ವರ್ಸಸ್ ಗಗನ್ದೀಪ ಅನ್ನೋರಿಗೆ ಬರೀ 24 ಗುಂಟೆಗೆ ಸಂಬಂಧಿಸಿದ ಈಗಾಗಲೇ ಸಿವಿಲ್ ವ್ಯಾಜ್ಯ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿದೆ. ಜೊತೆಗೆ ತಡೆಯಾಜ್ಞೆಯೂ ಇದೆ. ಅಲ್ಲೇನು ಕೂಡ ಆಕ್ಟಿವಿಟೀಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ತಡೆಯಾಜ್ಞೆ ಇದೆ. ಆದರೂ ಕೂಡ ಅಲ್ಲಿ ಅಕ್ರಮವಾಗಿ ಕಾನೂನಿಗೆ ಗೌರವ ಕೊಡದೆ ಕಾನೂನು ಬಾಹಿರವಾಗಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಅಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಮತ್ತು JCBಗಳ ಮುಖಾಂತರ ಕೆಲಸ ಮಾಡ್ತಕ್ಕಂಥದ್ದನ್ನು ಅದು ಕಾನೂನು ಬಾಹಿರವಾಗ್ತದೆ. ಅದನ್ನು ಎಸ್ ಹೌದು, ಚಂದ್ರಕಲಾ ಮತ್ತು ಅನಿತಾ ತಾಯಿ ಅನ್ನೋ ಜಮೀನನ್ನು ಗಗನ್ದೀಪ ಅನ್ನೋನು ಒತ್ತುವರಿ ಮಾಡ್ಕೊಳ್ಳೋ ವಿಚಾರವಾಗಿ ಅಲ್ಲೇನು ಕಾಮಗಾರಿ ನಡೀತಿತ್ತು ನಿಲ್ಸಕ್ಕಂಥ ಒಂದು ಸಂದರ್ಭದಲ್ಲಿ ಈ ಘಟನೆ ಇದು ಶುರುವಾಗಿರ್ತಕ್ಕಂಥದ್ದು. ಹೌದು ಸರ್, ನಾವು ಈಗಾಗಲೇ ಸರ್ವೆ ಮಾಡಿಸಿ ಸಂಬಂಧಿಸಿದ ಎಲ್ಲ ಸ್ಕೆಚ್ಚು ದಾಖಲೆಗಳು ನಮ್ಮಲ್ಲಿ ಎಲ್ಲ ಕಾನೂನು ಚೌಕಟ್ಟು ಇದ್ದಾವೆ. ಈ ಸಂಬಂಧಿಸಿದ ಈಗಾಗಲೇ ಪೊಲೀಸ್ ಠಾಣೆಗೂ ಆದರೂ ಕೂಡ ಇದಕ್ಕೆ ಯಾವುದೇ ರೀತಿ ಕಿಮ್ಮತ್ತು ಕೊಡ್ತಾ ಇಲ್ಲ. ಕಿಮ್ಮತ್ತು ಕೊಡದೆ ಇವರು ಸಂಬಂಧಿಸಿದ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದೆ. ಇವರು ಒತ್ತುವರಿ ಆಗಿದೆ ಅಂತ ಈಗಾಗಲೇ ವರದಿ ಕೂಡ ಆಗಿದೆ. ಆ ವರದಿ ಆಗಿದ್ರು ಕೂಡ ಪೊಲೀಸ್ ಇಲಾಖೆ ಆ ಭಾಗದ ಇವ್ರು ರಕ್ಷಣೆ ಕೊಡ್ತಾ ಇಲ್ಲ. ಈಗಾಗಲೇ ಪೊಲೀಸು ಅದೇ ಸಂಬಂಧಿಸಿದಂತೆ ಇದನ್ನು ಸಮಸ್ಯೆ ಬಗೆಹರಿಬೇಕು ಅನ್ನೋ ಕಾರಣಕ್ಕಾಗಿ ಮಾನ್ಯ SP ಸಾಹೇಬರು ಅವ್ರ ಗಮನಕ್ಕೆ ಹತ್ಕೊಂಡು ಅವರೇ ಖುದ್ದಾಗಿ ಸಂಬಂಧಿಸಿದ್ದನ್ನು ಕಂದಾಯ ಇಲಾಖೆಗೆ ರೆಫರ್ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡು ಇತ್ಯರ್ಥಪಡಿಸ್ಕೊಳ್ಳಿ ಅಂತ ರೆಫರ್ ಮಾಡಿದ್ದಾರೆ. ಆ ಆದೇಶಕ್ಕೆ ಕಿಮ್ಮತ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇವತ್ತು ಒಬ್ಬ PSI ಅವರು ಕ್ರಮ ವಹಿಸಿಲ್ಲ ಅಂದರೆ ಅವ್ರ ಮೇಲಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿ ಆಗಿರ್ತಾರೆ. ಅವರು ಒಂದು ವೇಳೆ ಕ್ರಮ ಕೈಗೊಂಡ್ರೆ DGP ಇದ್ದಾರೆ, IGP ಇದ್ದಾರೆ, ಎಲ್ಲರೂ ಕೂಡ ಅವ್ರ ಮೇಲಧಿಕಾರಿಗೆ ದೂರು ಕೊಡುವಂಥದ್ದು ಅವಕಾಶ ಎಲ್ಲರೂ ಕೂಡ ಇದೆ. ಈಗ ಘಟನೆ ಆಗಿದ್ದು ತೀವ್ರವಾಗಿರ್ತಕ್ಕಂಥದ್ದು. ಈ ಮೊದಲನೇ ಹಂತವಾಗಿ ಈಗಾಗಲೇ SP ಅವರಿಗೆ ಸಂಬಂಧಿಸಿದ ದೂರನ್ನು ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ. ಅವರು ಕೂಡ ಈ ಕೂಡಲೇ ಅತಿ ಜರೂರಾಗಿ ಕ್ರಮ ವಹಿಸಬೇಕು ಅಂತ ಸುತ್ತೋಲೆ ಕೊಟ್ಟಿದ್ದಾರೆ. ಈ ಸುತ್ತೋಲೆಗೆ ಅವ್ರು ಕೆಳಹಂತ ಅಧಿಕಾರಿಗಳಿಗೆ ಬೆಲೆ ಇಲ್ವಾ ಅನ್ನೋದು ಇವನ್ನ ಪ್ರಶ್ನೆ ಆಗಿದೆ. ನೀವು ಹೇಳಿದಾಗೆ ಸಂಬಂಧಿಸಿದ ಮೇಲಧಿಕಾರಿ ಈಗಾಗಲೇ ನಾವು ಮನವಿ ಪತ್ರ ಕೊಡೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಈ ಕ್ರಮ ಆಗಿಲ್ಲ ಅಂತಂದರೆ, ಹಲ್ಲೆ ಮಾಡೋರ ಮೇಲೆ ಯಾವುದೇ ರೀತಿ ಅವ್ರ ಮೇಲೆ ಪ್ರಕರಣ ಗೂಂಡಾಕರಿ ದಾಖಲು ಮಾಡಿಲ್ಲ ಅಂತಂದರೆ ಖಂಡಿತ ನಾವು ಮುಂದಿನ ಮೇಲಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ನಾವು ಪತ್ರವನ್ನು ಕೊಡುವಂಥದ್ದಕ್ಕೆ ಮುಂದಾಗಕ್ಕೆ ಈಗಾಗಲೇ ನಾವು ಸಂಘಟನೆ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಖಂಡಿತ ಕೂಡ ನಿಜಾನೇ. ಈಗಾಗಲೇ ವಕೀಲರೊಂದಿಗೆ ನಾನು ಕೂಡ ಮಾತಾಡಿದ್ದೇನೆ. ಸಂಬಂಧಿಸಿದ ಈ ಒಂದು ಅವ್ರ ಮೇಲೆ ಏನು ಕ್ರಮ ಆಗ್ತದೆ ಆ ಕ್ರಮದ ಮುಖೇನ ಕಾದು ನೋಡಿ ಮುಂದಿನ ರೀತಿಯಲ್ಲಿ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥದ್ದಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟ ವಕೀಲರು ಚರ್ಚೆ ಮಾಡಿದ್ವಿ. ಅದನ್ನು ಕೂಡ ನಾವು ಮಾಡೋಕ್ಕೆ ತಯಾರಿದ್ದೀವಿ.